एमएलए यत्नाल के खिलाफ किसी भी कीमत पर चुनाव लड़ूंगा। अप्पा साहब पट्टन शेट्टी बीजापुर में मीडिया के जरिए बीजापुर के पूर्व एमएलए और मंत्री जो एक ज़माने में बसनगौड़ा पाटिल के करीबी माने जाते थे, लेकिन अब दूर रहकर ही अपना सियासत का खेल शुरू कर रहे हैं। इनका कहना है कि पिछले 30 साल से बीजेपी में सक्रिय कार्यकर्ता, कई समाज सेवाएं, गणेश उत्सव के लिए लड़ाई के साथ साथ यात्रा उत्सवों में योगदान दिया हूं। मेरे अभिमानी और कार्यकर्ताओं के दबाव से इस बार बीजापुर सिटी में बीजेपी से मैं एमएलए अभ्यर्थी बनकर मैदान में उतरूंगा। अगर बीजेपी मुझे टिकट नहीं देगी तो आज़ाद उम्मीदवार के रूप में चुनाव लड़ने की बात कही पूर्व मंत्री अप्पा साहब पट्टन शेट्टी ने। ಪಕ್ಷದಿಂದ ಒಂದು ವೇಳೆ ಅವಕಾಶ ಸಿಗದೇ ಇದ್ರೂ ಕೂಡ ಏನಾದರೂ ತೀರ್ಮಾನ ತಗೋಬೇಕು ಅನ್ನೋಂಥ ಬಹಳಷ್ಟು ಒತ್ತಾಯ ಇಲ್ಲ. ಅದಕ್ಕೆ ಈಗಾಗಲೇ ನಾನು ಹೇಳಂಗಿಲ್ಲ, ಯಾಕಂದ್ರೆ ನನಗೆ ಇಲ್ಲ ಅನ್ನೋದಿಲ್ಲ. ನನಗೂ ಕೂಡ ಆಶಯ ಭಾವನೆ ಅದು, ಈ ಸಲ ಕೊಡ್ಬೋದು ಟಿಕೆಟ್ ಅನ್ನೋದು ಆಶಯ ಭಾವನೆ. ನನ್ನ ಒಂದು 30 ವರ್ಷದ ಕಾರ್ಯಕರ್ತನಾಗಿ ಕೆಲಸ ಮಾಡಿದ್ದೀನಿ. 31 ವರ್ಷ 90ನೇ ಇಸ್ವಿ ಪ್ರಾರಂಭ ಮಾಡಿದ್ದೀನಿ. ಅದಕ್ಕೆ ಒಂದು ಕಡೆ ರೆಕಾರ್ಡ್ ಅದಾವ. ಯಾರ ಗಂಟೆ ನಾನು ಸುಳ್ಳು ಹೇಳಕ್ ಮಾಡಿದ್ದೀನಿ. 30 ವರ್ಷ 40 ವರ್ಷ 30 ವರ್ಷ ಹಿಡ್ಕೊಂಡು ಇವತ್ತಿನ ನನ್ನ ಕಡೆ ಆ ಸಾಕ್ಷಿನ ಅದೊಂದು ಕಾರ್ಯಕರ್ತನ ಕೆಲಸ ಮಾಡಿದ್ದು, ಹೋರಾಟ ಮಾಡಿದ್ದು, ಸಾರ್ವಜನಿಕ ಹೋರಾಟ ಮಾಡಿದ್ನಿ, ಧಾರ್ಮಿಕ ಹೋರಾಟ ಕೂಡ ಮಾಡಿದ್ನಿ, ಗಣಪತಿ ಸಂಬಂಧ ಹೋರಾಟ ಮಾಡಿವಿ, ಗೋವುಗಳ ಸಂಬಂಧ ಹೋರಾಟ ಮಾಡಿವಿ, ಸರ್ಕಾರ ಜಾತ್ರೆ ಹೋರಾಟ ಮಾಡಿವಿ. ಯಾವುದೇ ಸಂದರ್ಭ ನನ್ನ ಗಮನಕ್ಕೆ ಬಂದಾಗ ನಾನು ಸಾರ್ವಜನಿಕ ಸಮಸ್ಯೆಗಳಿಗೆ ಹೋರಾಟ ಮಾಡುವಂಥದ್ದು ಹಿಂದೆನೂ ಮಾಡೀನಿ, ಇವತ್ತಿಗೂ ಕೂಡ ಅದನ್ನು ಮನಸ್ಸಿನಲ್ಲಿ ಇಟ್ಕೊಂಡು ಕಾರ್ಯವನ್ನು ಮಾಡ್ತಾರೆ. ಇವತ್ತು ನಮ್ಮ ಯುವಕರು ಅವರು ನಾಯಕರಾಗಿದ್ದಾರೆ, ಅವ್ರಿಗೆ ಗಟ್ಟಿತನ ಬಂದದ, ಅವರು ಕೂಡ ಹೋರಾಟಗಳನ್ನು ಪ್ರಾರಂಭ ಮಾಡ್ಯಾರ. ಅವರು ಕೂಡ ಸಲಹೆ ಸೂಚನೆಗಳನ್ನು ಬೆಂಬಲವಾಗಿ ನಿಲ್ಲುವಂಥದ್ದು ಎಷ್ಟು ಸಾಧ್ಯತೆ ಕರ್ತವ್ಯ ಮಾಡ್ತಾರೆ. ಪ್ರಸಂಗ ಬಂದ್ರೆ ನಾನು ಕೂಡ ಧುಮುಕ್ತೀನಿ. ಹೋಗುತ್ತದೇನಿಲ್ಲ, ಒಂದು ಸ್ಪಷ್ಟಪಡಿಸ್ತೀನಿ, ನಾನು ಬೇರೆ ಪಕ್ಷದ ಸ್ಪರ್ಧೆ ಮಾಡೋದೇ ಇಲ್ಲ. ಅಕಸ್ಮಾತ್ ನನಗೆ ಟಿಕೆಟ್ ಸಿಗದೇ ಇದ್ದರೆ ನನ್ನ ಕಾರ್ಯಕರ್ತರ ಬೆಂಬಲ ಅಥವಾ ನನ್ನ ಕಾರ್ಯಕರ್ತೈಸಿಗಳ ಒಂದು ಬೆಂಬಲ, ಅವ್ರ ಮಾರ್ಗದರ್ಶನ, ಅವರೆಲ್ಲ ಸಲಹೆ ಸೂಚನೆ ಅಂತ ಅನ್ಕೊಂಡು ಏನಾದರೂ ನಾನು ವಿಚಾರ ಮಾಡ್ತೀನಿ. ಆದರೆ ಹಳೆ ಪಾರ್ಟಿ ಸ್ಪರ್ಧೆ ಬಗ್ಗೆ ಯೋಚನೆ ಮಾಡ್ತೀನಿ. ಸ್ಪರ್ಧೆ ಮಾಡಬೇಕು ಎಲ್ಲೋದು ಯೋಚನೆ ಮಾಡ್ತೀನಿ. ಟಿಕೆಟ್ ಸಿಗದೇ ಇದ್ದರೆ ಆ ಬೇರೆ ಪಾರ್ಟಿ ಮಾಡಂಗಿಲ್ಲ. ಯಾಕೆ ನಾನು ಏನೋ ಇಲ್ಲ, ಕಾರ್ಯಕರ್ತ ನನ್ನ ಜೊತೆ ಅಲ್ಲ, ಪಕ್ಷಕ್ಕಾಗಿ ಕೆಲಸ ಮಾಡಿ ನಾನು ಬೇರೆ ಪಾರ್ಟಿ ಅದು ಇದು ಯಾಕೆ ಯೋಚನೆ ಮಾಡಿದ್ದೀನಿ. ಹೆಂಗೆ ಸ್ಪರ್ಧೆ ಮಾಡೋದು ನಾನು ಬಿಜೆಪಿನೇ.